ಮತ್ತೊಂದು ಹಂತಕ್ಕೆ ನೀಟ್ನ ಹೋರಾಟ ಹೋಗುತ್ತಾ? ಇಲ್ಲಿಯವರೆಗೆ ಕಾಕ್ರೋಚ್ ಪಾರ್ಟಿ, ಸ್ವಲ್ಪ ಮಟ್ಟಿಗೆ ಆಮ್ ಆದ್ಮಿ ಪಕ್ಷದ ಬೆಂಬಲ, ರಾಹುಲ್ ಗಾಂಧಿ ಬೆಂಬಲ, ಒಂದಷ್ಟು ಜನ ಕಾರ್ಮಿಕ ಸಂಘಟನೆಗಳ ಬೆಂಬಲ, ಅನೇಕ ಕಡೆಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಇಲ್ಲಿ ಬೆಂಬಲ ಎನ್ನುವ ಶಬ್ದ ಇದೆಯಲ್ಲ, ಇದರ ಅರ್ಥ ತುಂಬ ವಿಶಾಲವಾಗಿ ತೆಗೆದುಕೊಳ್ಳಬೇಕು ನಾವು. ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಇದೇ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ನಡೆ ವಿರುದ್ಧದ ಹೋರಾಟಕ್ಕೆ ಅನೇಕ ವ್ಯಕ್ತಿಗಳ್ರಿ ದೇಶದ ಮೂಲೆ ಮೂಲೆಗಳಿಂದ, ಈಶಾನ್ಯ ಭಾರತವೋ, ದಕ್ಷಿಣ ಭಾರತವೋ, ಉತ್ತರ ಭಾರತವೋ, ಗುಜರಾತೋ, ಉತ್ತರ ಪ್ರದೇಶವೋ, ಅಥವಾ ಬಿಹಾರವೋ, ವೆಸ್ಟ್ ಬೆಂಗಾಲೋ, ಅಥವಾ ಮಧ್ಯಪ್ರದೇಶನೋ, ರಾಜಸ್ಥಾನೋ, ಜಮ್ಮು ಕಾಶ್ಮೀರವೋ, ಅನೇಕ ರಾಜ್ಯಗಳಿಂದ ಅಲ್ಲೇನು ಮಾಡ್ತಿದ್ದಾರೆ ಗೊತ್ತಾ? ಫಿಸಿಕಲ್ ಪ್ರೆಸೆನ್ಸ್ ಬೇರೆ, ಭೌತಿಕವಾಗಿ ಒಬ್ಬ ಮನುಷ್ಯ ವ್ಯಕ್ತಿಗತವಾಗಿ ಅಲ್ಲಿ ನಿಂತುಕೊಂಡು ಈ ಹೋರಾಟ ಬೆಂಬಲಿಸುವುದು ಬೇರೆ. ಮಾನಸಿಕವಾಗಿ ಬೆಂಬಲಿಸ್ತಾ ಇರ್ತಕ್ಕಂಥವರು ಕೋಟ್ಯಂತರ ಜನ ಇದ್ದಾರೆ. ಎಲ್ಲರ ಮನೆಗಳು ನೀಟ್ ಬರೆದಿರ್ತಾರಲ್ರಿ, ಸಂಬಂಧಿಕರಾದರೂ ಬರೆದಿರ್ತಾರೆ, ಇಲ್ಲ ಮಕ್ಕಳಾದರೂ ಬರೆದಿರ್ತಾರೆ, ಇಲ್ಲ ಪರಿಚಯಸ್ಥರ ಮಕ್ಕಳಾದರೂ ಬರೆದಿರ್ತಾರೆ. 3 ಕ್ಯಾಟಗರಿಯಲ್ಲಿ ಎಲ್ಲೋ ಒಬ್ಬರಾದರೂ ಎಕ್ಸಾಮ್ ಬರೆದಿರ್ತಾರೆ. ಅವರ ನೋವು, ಅವ್ರ ಪೇರೆಂಟ್ಸು ಏನು ಪಾಡು ಪಡ್ತಾ ಇರ್ತಾರೆ ಅಂತ ಗೊತ್ತಿರುತ್ತಲ್ಲ. ಸೊ ಈ ನೋವು ಗೊತ್ತಿರೋರಿಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ವಿಚಾರ, ಇವ್ರೇನು ಮಾಡ್ತಿದ್ದಾರೆ ಗೊತ್ತಾ? ಇಲ್ಲಿ ಒಂದು ಮಾನಸಿಕ ಬೆಂಬಲ ಇದೆ, ಈ ಹೋರಾಟಕ್ಕೆ ಜಯ ಸಿಗಲಿ ಅಂತಿದೆ. ಕೆಲವು ನಟರು ಜಂತರ್ ಮಂತರ್ಗೂ ನಾನು ಹೋಗಬಲ್ಲೆ ಅಂತ ಇದೆಯಾ, ಅಲ್ಲಿಗೆ ಅವ್ರು ರೀಚ್ ಆಗ್ತಿದ್ದಾರೆ. ಹಿಂದಿನ ಕೆಲವು ಹೋರಾಟಗಾರರು ಅವರಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇದಲ್ಲದೆ ಅವ್ರಿಗೆ ಬೇಕಿರ್ತಕ್ಕಂಥ ಅವಶ್ಯಕತೆಗಳೇನು ಹೇಳಿ? ಒಬ್ಬರಿಗೆ ಊಟ ಬೇಕಾಗಬಹುದು, ನೀರು ಬೇಕಾಗಬಹುದು. ಒಬ್ಬರಿಗೆ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಈಗಷ್ಟೇ ಒಂದು ವಿಡಿಯೋ ನೋಡ್ತಿದ್ದೆ ನಾನು, ಸ್ಯಾನಿಟರಿ ಪ್ಯಾಡ್ಗಳು ಕಳಿಸಿದ್ದಾರೆ ರೀ ಅಲ್ಲಿಗೆ. ಸ್ಯಾನಿಟರಿ ಪ್ಯಾಡ್ಗಳನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಜನ, ಸ್ಯಾನಿಟೈಸರ್ ಕಳಿಸ್ಕೊಟ್ಟಿದ್ದಾರೆ, ಮಾಸ್ಕ್ ಕಳಿಸ್ಕೊಟ್ಟಿದ್ದಾರೆ, ಬಿಸ್ಕೆಟ್, ಚಾಕೊಲೇಟ್, ಬರ್ಗರ್ಗಳು, ಊಟ, ತಿಂಡಿ, ಚಪಾತಿ, ಏನೇನು ಅವರಿಗೆ ತೋಚುತ್ತೋ ನಮ್ಮ ಕಡೆಯಿಂದ ಒಂದು ಕೊಡುಗೆ ಇರಲಿ ಒಂದು ಹೋರಾಟಕ್ಕೆ. ಸುಮ್ಮನೆ ಬರಲ್ಲ ರೀ ಇದು. ನೋಡಿ, ನೀವು ಏನು ಬೇಕಾದರೂ ಸಂಪಾದನೆ ಮಾಡಬಹುದು, ಏನು ಬೇಕಾದರೂ. ಅಭಿಮಾನ, ಪ್ರೀತಿ ಮತ್ತು ನೆರವು ಇದೆಯಲ್ಲ, ನಿಮ್ಮಲ್ಲಿ ಏನೋ ಒಂದು ಸತ್ವ, ಶಕ್ತಿ, ಸತ್ಯ ಇಷ್ಟಿದ್ದರೆ ಮಾತ್ರ ಅದು ಸಿಗೋದು ನಿಮಗೆ. ಅದರ್ವೈಸ್ ಸಿಗಲ್ಲ, ಏನು ಮಾಡಿದ್ರೂ ಸಿಗಲ್ಲ. ಅದೆಲ್ಲ ಕೃತಕ ಅನಿಸ್ಬಿಡುತ್ತೆ ನಿಮಗೆ. ಯಾರೋ ಮಹಿಳೆಯರು ಬರ್ತಾರೆ, ಬನ್ರಪ್ಪ ಊಟ ಮಾಡಿ. ನೋಡಿ, ಇದೆಲ್ಲ ನಾನು ಆ ವಿಡಿಯೋಗಳವೆಲ್ಲ ಅದನ್ನೇ ಹೇಳ್ತಿರೋದು. ಅಂದರೆ ಅಲ್ಲಿ ಹೆಣ್ಣುಮಕ್ಕಳಿದ್ದಾರೆ, ಒಂದು ಹೆಣ್ಣುಮಕ್ಕಳಿದ್ದಾರೆ, ಅವರಿಗೆ ಎಲ್ಲಿ ನಾಲ್ಕು ಕಡೆಗಳಿಂದ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಇಂಟರ್ನೆಟ್ ಬಂದ್ ಮಾಡಿದ್ದಾರಲ್ಲಿ. ಇಂಟರ್ನೆಟ್ ಆ ಭಾಗದಲ್ಲಿ ಸಿಗ್ತಾ ಇಲ್ಲ ನಿಮಗೆ. ಇಂಟರ್ನೆಟ್ ಸಿಗದೇ ಇದ್ದಾಗ ಏನಾಗುತ್ತೆ ಹೇಳಿ? ಅವರ ಡಿಜಿಟಲ್ ಪೇಮೆಂಟ್ ವಿಚಾರ ಇರುತ್ತಲ್ಲ, ಕಷ್ಟ ಆಗುತ್ತೆ ಪೇ ಮಾಡೋಕ್ಕೆ. ಅವ್ರಿಗೆ ಮೊಬೈಲ್ ವರ್ಕ್ ಆಗಲ್ಲ, ಎಲ್ಲೋ ದೂರಕ್ಕೆ ಬರಬೇಕು, ಇನ್ನೆಲ್ಲೋ ಮಾಡಬೇಕು ಅಂದಾಗ ಅವರ ಊಟ, ತಿಂಡಿ, ಸ್ಯಾನಿಟರಿ ಪ್ಯಾಡ್, ಬನ್, ಬ್ರೆಡ್, ರೋಟಿ, ಇಷ್ಟು ವಸ್ತುಗಳನ್ನು ಕೂಡ, ವಾಟರ್ ಬಾಟಲ್ಗಳು, ಹಣ್ಣಿನ ರಸ, ಜ್ಯೂಸ್ ಎಲ್ಲವನ್ನು ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಳಿಲು ಸೇವೆಗಳ್ರಿ ಇವೆಲ್ಲವೂ. ಈ ಒಂದು ಹೋರಾಟದಲ್ಲಿ ಏನು ಈ ಮಕ್ಕಳು ಕೇಳ್ತಾ ಇದ್ದಾರೋ ನ್ಯಾಯ ಇದೆ ಅಂತ. ಇದರಲ್ಲಿ ಯಾರೋ ದೇಶ ಇದೆ ಅದೇ ನೋಡಿ, ಅದೆಲ್ಲ ಹುಡುಕಬಾರದು. ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ವಿಷಯನ ಅಡ್ರೆಸ್ ಮಾಡಿ, ಮೋದಿಜಿ ಇದೊಂದು ಅಡ್ರೆಸ್ ಮಾಡಿ. ಈ ಕಳಂಕವನ್ನು ನಿಮ್ಮ ಕ್ಯಾಬಿನೆಟ್ ಹೊತ್ಕೊಳ್ಬಾರ್ದು. ಇದರಲ್ಲಿ ದೇಶದ ಒಂದು ಮಿಡಿತ ಇದೆಯಲ್ಲ, ಇದು ನಾವೇನು ಹೇಳ್ತೀವಿ, ಇದಕ್ಕೆ ಲಿಟ್ಮಸ್ ಟೆಸ್ಟ್ ಅಂತ ಕರಿತೀವಿ. ಸೈನ್ಸಲ್ಲಿ ಒಂದು ಮಾತು ಹೇಳ್ತಾರೆ, ಒಂದು ಕಾಗದವನ್ನು ಅದ್ದಿದಾಗ ತನ್ನ ಬಣ್ಣ ಚೇಂಜ್ ಮಾಡುತ್ತೆ ಅಂತ. ಅದು ಲಿಟ್ಮಸ್ ಟೆಸ್ಟ್ ಅಂತ ಕರೀತಾರಲ್ಲ, ಅದು ಆ ಥರ ಲಿಟ್ಮಸ್ ಟೆಸ್ಟ್ ಇದು. ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಇನ್ನೊಂದು ಮಾತು ಹೇಳ್ತಾರೆ. ದೊಡ್ಡ ಶಿಖರವೊಂದರ ಒಂದು ಸಣ್ಣ ಜಲಕ್ಕೆ ಮಾತ್ರ ನಿಮಗೆ ಇಲ್ಲಿ ಕಾಣ್ತಿರೋದು. ಇಡೀ ದೇಶಾದ್ಯಂತ ನೀಟ್ ಕ್ವಶನ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ಒಂದು ಆಕ್ರೋಶ ಇರೋದು ಸತ್ಯ. ಇಲ್ಲಿ ಯಾರೋ ಗಲಾಟೆ ಮಾಡಿದ್ದಾರೆ, ಯಾರೋ ಲಾಟಿಲಿ ಹೊಡೆದು ಬಿಟ್ಟಿದ್ದಾರೆ, ಈ ಪ್ರತಿಭಟನಾಕಾರರು ಬಂದಿದ್ದವರೇ ಗೂಂಡಾಗಿರಿ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ಎಲಿಮೆಂಟ್ಸ್ ಇತ್ತು, ಸ್ವಲ್ಪ ಜನ ಇದ್ದಿರಬಹುದು, ನಾವು ಅಲ್ಲಿಗೆ ಇಳಿತಾ ಇಲ್ಲ. ದೇಶದ ಪಲ್ಸ್, ದೇಶದ ಮಿಡಿತ ಈ ಹೋರಾಟದಲ್ಲಿ ಇವರಿಗೆ ಜಯ ಆಗಬೇಕು ಅಂತ ಇದೆಯಲ್ಲ. ಒಂದು ಅದ್ಭುತವಾದಂಥ ಒಂದು ಮಾತಿದೆ, ಏನಂತ ಹೇಳಿದ್ರೆ, ನೀನು ಏನನ್ನು ಬಯಸ್ತೀಯೋ ಆ ನಿನ್ನ ಬಯಸುವಿಕೆಗೆ ಇಡೀ ಯೂನಿವರ್ಸು, ನಿನ್ನ ಬಯಸುವಿಕೆ ಸತ್ಯವಾಗಿದ್ದರೆ, ಸತ್ವ ಇದ್ದರೆ, ಅದರಲ್ಲಿ ತೀವ್ರತೆ ಇದ್ದರೆ, ಗಾಢತೆ ಇದ್ದರೆ, ತುಂಬ ಗಾಢವಾಗಿ ನೀನೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಂಬಿಕೊಂಡು ನೀನು ಏನು ಬೇಕು ಅಂತ ಕೇಳ್ಕೊಳ್ತೀಯೋ, ಇಡೀ ಯೂನಿವರ್ಸ್ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನಿಂತ್ಕೊಳ್ಳುತ್ತೆ ಅಂತ. ಇಲ್ಲಿ ನೋಡಿ, ಅಭಿಜಿತ್ ದೀಪ್ಕೆನೋ, ಅವರು ಕಾಕ್ರೋಚ್ಗಳೋ, ಮರಿ ಕಾಕ್ರೋಚ್ಗಳೋ, ಹಿರಿಯ ಕಾಕ್ರೋಚ್ಗಳೋ ಯಾರೋ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಈ ಪ್ರತಿಭಟನೆಗೆ ದೇಶಕ್ಕೆ ದೇಶ ನಿಂತು ಬಿಡ್ತು. ಅಭಿಜಿತ್ ದೀಪ್ಗೆ ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಮಾಡ್ದ ಅಂದಾಗ ಏನು ಮಹಾ ಅಂದ್ಕೊಂಡಿದ್ರು. ಬಟ್ ಇವತ್ತು ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ನೋಡಿ, ಒಂದು ಹೋರಾಟ ಅಂದಾಗ ಏನೋ ಸತ್ಯ, ಸತ್ವ, ಆಗ್ರಹ, ಸತ್ಯಾಗ್ರಹ, ಪ್ರತಿಭಟನೆ, ಒಂದು ನಿಜವಾದಂಥ ಹೋರಾಟದ ಲಕ್ಷಣಗಳು ಇಲ್ಲದೇ ಇದ್ದರೆ ಈ ಮಟ್ಟದಲ್ಲಿ ದೇಶಾದ್ಯಂತ
ನೀವು ಅದೇ ಯೋಚನೆ ಮಾಡಿ, ಹೆಣ್ಣು ಮಕ್ಕಳ ಒಂದು ಮಾಸಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅವರು ಒಂದು ಸ್ಯಾನಿಟರಿ ಪ್ಯಾಡ್ಗಳು ಕಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದಿನ ಅಂತಃಕರಣವನ್ನು, ಯಾರದ್ದೋ ಮಗಳಲ್ವಾ, ಯಾರದ್ದೋ ಅಕ್ಕ ಅಲ್ವಾ ಅಲ್ಲಿ ಬಂದಿರೋದು, ಯಾರದೋ ಮಗಳು, ಯಾರದೋ ಅಕ್ಕ, ಯಾರದೋ ತಂಗಿ ಅಲ್ವೇನ್ರಿ? ಆ ಹೆಣ್ಣು ಮಗಳಿಗೆ ಇದು ನೆರವಾಗಲಿ, ಅಲ್ಲಿ ಯಾರು ತಂದು ಕೊಡ್ತಾರೋ ಕೊಡಲ್ವೋ, ಅಲ್ಲಿ ಏನು ವ್ಯವಸ್ಥೆ ಇದೆಯೋ ಅವಳಿಗೆ ಪ್ರತಿಭಟನೆಗೆ ಅಂತ ಹೋಗ್ಬಿಟ್ಟಿದ್ದಾಳೆ, ಅವಳಿಗಾದ ಅನ್ಯಾಯ ಪ್ರತಿಭಟಿಸ್ತಾ ಇದ್ದಾಳೆ ಅಂತೇಳಿ ಅಲ್ಲಿವರೆಗೆ ಈ ದೇಶದ ಅಂತಃಕರಣ ಅವರಿಗಾಗಿ ಮಿಡಿತಾ ಇದೆ ಅಂತ ಹೇಳಿದ್ರೆ ವಿ ಶುಡ್ ರೆಸ್ಪೆಕ್ಟ್ ಇಟ್. ಕೇಳ್ತಿರೋದೇನು, ಒಬ್ಬ ಧರ್ಮೇಂದ್ರ ಪ್ರಧಾನನ ರಾಜೀನಾಮೆ. ಅಷ್ಟೊಂದು ಕಾಸ್ಟ್ಲಿನಾ ಧರ್ಮೇಂದ್ರ ಪ್ರಧಾನ್? ಅಷ್ಟೊಂದು ಕಾಸ್ಟ್ಲಿ, ಅಷ್ಟೊಂದು ದುಬಾರಿ ಏನ್ರಿ ಆ ಮನುಷ್ಯ? ಅಷ್ಟೊಂದು ದುಬಾರಿನ ಆ ಮನುಷ್ಯ? ಇಷ್ಟು ಜನವನ್ನು ಮೀರಿಸಿ ಮಾಡುವಂಥ ಕೆಲಸ ಏನು ಮಾಡಿಬಿಟ್ಟಿದ್ದಾನ ಆ ಮನುಷ್ಯ? ಈ ವಿಚಾರಕ್ಕೆ ಏನಾಗ್ತಿದೆ ಇದೀಗ, ಇಂಡಿಯಾ ಕೂಟ ಮತ್ತು ಸಂಸದರ ಜೊತೆಗೆ ಸಭೆ ನಡೆಸಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಮನೆಯಲ್ಲೇ ಆದಂಥ ಸಭೆ ಇದು. ವಿದ್ಯಾರ್ಥಿಗಳ ಪ್ರತಿಭಟನೆ, ಸಾರ್ವಜನಿಕ ಸಮಸ್ಯೆಗಳನ್ನು, ಕೇಂದ್ರದ ನೀತಿಗಳ ವಿರುದ್ಧವಾಗಿ ಹೇಗೆ ಹೋರಾಡಬೇಕು ನಾವು ಸಮಸ್ಯೆಗಳನ್ನ ಇಟ್ಟುಕೊಂಡು ಇನ್ನೊಬ್ಬ ಬಗ್ಗೆ ಚರ್ಚೆ ನಡೆದಿದೆ. ಅಲ್ಲಿ ಚರ್ಚೆ ಬಳಿಕ ಒಗ್ಗಟ್ಟು ತೋರಿಸಿದ್ದಾರೆ ನಾಯಕರು. ಸಭೆ ಬಳಿಕ ಒಂದೇ ಬಸ್ನಲ್ಲಿ ತೆರಳಿದ್ದಾರೆ ನಾಯಕರು. ಎಲ್ಲರೂ ಒಟ್ಟಾಗಿ ಹೋರಾಡಲಿಕ್ಕೆ ಸಜ್ಜಾಗಿದ್ದಾರೆ ಲೀಡರ್ಸ್. ಇಲ್ಲಿ ಮೀಟಿಂಗ್ ನಡೆಯುವ ವೇಳೆ ರಾಹುಲ್ ಮನೆಗೆ ಸೆಕ್ಯೂರಿಟಿ ಜಾಸ್ತಿ ಮಾಡಲಾಗಿತ್ತು. जो हमारे स्टूडेंट्स हैं वो सड़क पे हैं, तो सारे के सारे ऑपोजिशन एमपीज को लगा कि हमें भी सड़क पे होना चाहिए, तो हम चाहते थे कि सारे के सारे ऑपोजिशन एमपीज इंडिया गेट जाएं. उन्होंने मना कर दिया, रोक दिया. फिर हमने कहा कि 30 जनवरी जाना चाहते हैं. यहाँ पे इन्होंने ये बस लगा दी है और यहाँ पे ये बस लगा दी है और ड्राइवर मतलब निकल के छोड़ दिए. जो हमारे स्टूडेंट्स हैं वो सड़क पे हैं, तो सारे के सारे